ರೈತರ ಮನೆಗೆ 100 ಆಕಳ ಇತ್ತು, ದರಿದ್ರ ಅದ. ಆ ಆಕಳು ಬಂದು ನಿನ್ನ ಮನೆಗೆ ಹೆಂಡಿ ಹಾಕಿ ಮೂತ್ರ ಒಯ್ದರೆ ಉದ್ಧಾರ ಆಗ್ತದೆ ಅಂತಿರಲ್ಲ, ಈ ಪೂಜಾರಿಗಳ ಮಾತು ಕೇಳ್ತಿರಲ್ಲ. ಅದು ಇತ್ತೀಚೆಗೆ ಸರಿ ಅಪ್ಪ ನಿನ್ನ ಮನೆ ಕೆಳಗಿತ್ತು ಆಕಳು ತರ್ತೀಯ, ಅಪಾರ್ಟ್ಮೆಂಟಿಗೆ ಹೆಂಗೆ ಆಕಳು ತೊಗೊಂಡು ಹೋಗ್ತೀಯಾ ಹೇಳು, ಹೇಳಪ್ಪ ಹೆಂಗೆ ತೊಗೊಂಡು ಹೋಗ್ತೇಳು ಆಕಳನ್ನ? ಅದಕ್ಕೆ ಅವ್ರು ಹೇಳ್ತಾರೆ ಅಪಾರ್ಟ್ಮೆಂಟ್ಗೆ ಆಕಳು ತರೋಕ್ಕಾಗೋದಿಲ್ಲ ರೀ, ಒಂದು ಬೆಳ್ಳಿ ಆಕಳ ಮಾಡಿಕೊಟ್ಬಿಟ್ರೆ ಮುಗಿದೋಯ್ತಂತ. ಏನು ಅನ್ಯಾಯ ರೀ, ಎಷ್ಟು ಅನ್ಯಾಯ ರೀ ನಿಮ್ಮನ್ನು. ಧರ್ಮ ಇಷ್ಟು ಮೋಸ ಮಾಡಬೇಕಾ? ಒಂದು ಬೆಂಕಿನ ದೇವರು ಅಂತ ನಂಬಿ ನಿಮ್ಮನ್ನು ಮೋಸ ಮಾಡಬೇಕಾ? ಇದು ನಾನು ಹೇಳುವ ಮಾತಲ್ಲ. ಬಸವಣ್ಣನವರ ಉಪನಯನದ ಸಂದರ್ಭದಲ್ಲಿ ಉಪನಯನ ನಡೆಯುವಾಗ ಹೋಮ ನಡೀತಾ ಇರ್ತದೆ. ಹೋಮ ನಡೆಯುವಾಗ ಯಾರೋ ಒಬ್ಬ ಓಡಿ ಬರ್ತಾನೆ, ಭಟ್ರೆ ನಿಮ್ಮ ಮನೆಗೆ ಬೆಂಕಿ ಬಿತ್ತು ಅಂತ. ಭಟ್ರೆ ಎದ್ದು ಓಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಬಸವಣ್ಣ ಹೇಳ್ತಾನೆ, ಎಲ್ಲಿಗೆ ಹೋಗ್ತಿದ್ರಿ ಭಟ್ರೆ? ಮನೆಗೆ ಬೆಂಕಿ ಬಿದ್ದದ. ಯಾಕೆ ಹೋಗ್ತೀರಾ? ಇದು ಸಣ್ಣ ದೇವರು, ಅದು ದೊಡ್ಡ ದೇವರು, ಮಂತ್ರ ಹೇಳು.